ನಾವೆಲ್ಲ ಗುಂಪಾಗಿ ಒಗ್ಗಟ್ಟಿನಿಂದ ಅನ್ಯಾಯವನ್ನು ಖಂಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಯಾವ್ದಾದ್ರು ಒಂದು ತಪ್ಪಿದ್ದಾಗ ಅದನ್ನ ತಿದ್ದಿ ನಡೆಯುವಂಥ ಕೆಲಸ ನಾವು ಮಾಡಬೇಕು. ಅದೇನು ತಪ್ಪಾಳೆ ನಾವು ಮಾಡೋದಂಥ ಒಂದು ಆ ಕೆಲಸ ಕೈ ಹಾಕ್ಬಾರ್ದು. ಯಾಕಂದ್ರೆ ಇವತ್ತು ಈಗ ನಮ್ಮ ಸಮಾಜದ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಸುಮಾರು ಒಂದು 300-400 ಕಿಲೋಮೀಟರ್ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ST ಮೀಸಲಾತಿ ಕೊಡಬೇಕು ಅಂತೇಳಿ ಪಾದಯಾತ್ರೆ ಮಾಡ್ಕೊಂಡು ಬಂದರು. ನಾವೆಲ್ಲ ಭಾಗವಹಿಸಿದ್ದು ಲಕ್ಷಾಂತರ ಜನ ಸೇರಿ ಇದು ಮಾಡಿದರು. ಅದು ಇವತ್ತು ಕುಂಠಿತವಾಗಿದೆ. ಯಾವ ಕಾರಣಕ್ಕೆ ಏನು ಗೊತ್ತಿಲ್ಲ ಅದನ್ನು. ಯಾಕಂದರೆ ಅಂತ ಅದದ್ದಾದರೆ ನಮಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮಗೆ ಭಾಳ ಅನುಕೂಲ ಆಗುತ್ತದೋ ಅದನ್ನು ಯಾವುದೇ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಂಘ ಪ್ರಾರಂಭ ಮಾಡಿ ಒಂದು ಯುವಕರಲ್ಲಿ ಒಂದು ಸಂಘಟನೆ ಮತ್ತು ಯಾಕಂದರೆ ಈಗ ಒಂದು ಊರನ್ನು ಇಡೀ ಜಿಲ್ಲೆಯವರಿದ್ದೀವಿ. ಜಿಲ್ಲೆಯವರಲ್ಲಿ ಒಬ್ಬೊಬ್ಬರು ಒಂದು ಮುಖಪರಿಚಯ ಆಗಲಿ ಒಂದು ಆಮೇಲೆ ನಾವು ಯಾವುದಾದ್ರು ಒಂದು ಸಂಘಟನೆಗೆ ಸೇರಿ ಜನಾಂಗವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳಾಗಿರ್ತೀವಲ್ಲ ಒಂದು ಜೊತೆಗೆ ಒಂದು ಸಹಮತದಿಂದ ಇವೆಲ್ಲ ಈಗ ನಾವೇ ಸತ್ತು ಬಿಡೋದಾಗ ನಮ್ಗೆ ಏನೂ ಆಗ್ತಾಗಲ್ಲ. ಜೊತೆ ಸೇರಿ ಗುಂಪು ಸೇರಿದಾಗ ಮಾತ್ರ ನಾವೆಲ್ಲ ಸಂಘಟನೆಗಳಾಗ್ಬೋದು, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವೆಲ್ಲ ಮುಂದೆ ಬರಬೇಕಾದ್ರೆ ಅಥವಾ ಜನಾಂಗನ ಎಚ್ಚರಿಸಬೇಕಾದ್ರೆ ಈ ಒಂದು ಸಂಘ ಭಾಳ ಪ್ರಾಮುಖ್ಯ ಹೊಂದಿದೆ. ಅದರಲ್ಲೂ ನಮ್ಮ ಸಂಗೊಳ್ಳಿ ರಾಯಣ್ಣನವರು ಭಾಳ ದೇಶ ಪ್ರೇಮಿ ಮತ್ತು ಪ್ರಾಮಾಣಿಕತೆ ಸಂಘಟನಾ ಚಿತ್ರರು ದೇಶವನ್ನು ರಕ್ಷಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಡಲಾಗಿ ಒಂದು ದೇಶ ರಕ್ಷಣೆಗೆ ತಮ್ಮದೇ ಆದ ಮುಡುಪನ್ನು ಇಟ್ಟಂಥವ್ರು. ಇವತ್ತು ನಮ್ಮ ಸಮಾಜದವರು ಒಂದು ಹೇಳೋಕ್ಕೆ ನಮ್ಗೆ ಭಾಳ ಹೆಗ್ಗಳಿಕೆ ಆಗಿದೆ. ಅವ್ರದ್ದು ಕಾರ್ಯತತ್ಪರತೆಯನ್ನು ಮೆಚ್ಚಿ ಇವೆಲ್ಲ ಅವರ ಹೆಸರಲ್ಲಿ ಒಂದು ಸಂಘ ಸ್ಥಾಪನೆ ಮಾಡೋದು ಉತ್ತಮವಾದ ಬೆಳವಣಿಗೆ ಆಗಿದೆ. ಅದೇ ರೀತಿ ಎಲ್ಲ ಇದು ನಮ್ಮಲ್ಲಿ ಏನಾಗಿದೆ, ಏನು ಹೆಚ್ಚು ಕಮ್ಮಿ ಆದರೆ ಅವನ ಆಗಿಬಿಡೋ ಅವನಿಗೆ ಅದು ಇವರಿಂಗೆ ಅನ್ನತಕ್ಕಂಥ ಒಂದು ಹೆಸರು ಇವತ್ತು ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಈ ಒಂದು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತನ್ನ ಜೀವವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಅದರಿಂದ ಇವತ್ತು ಒಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಇವತ್ತು ಅವರ ಹೆಸರು ಅದೇ ಉಸಿರು ಇಲ್ಲದೆ ಇದ್ದರೂ ಸಹ ಹೆಸರು ಇರ್ತದೆ ಅನ್ನೋದಕ್ಕೆ ಸಂಗೊಳ್ಳಿ ರಾಯಣ್ಣ ಅನೇಕ ಪುರುಷರು ಇಲ್ಲಿ ಭಾರತ ದೇಶದಲ್ಲಿ ಹುಟ್ಟಿ ಹೋಗುತ್ತಾರೆ. ಕೆಲವರಿಗೆ ಉಸಿರುವಾಗಲೂ ಹೆಸರಿರ್ತದೆ, ಕೆಲವರಿಗೆ ಹೆಸರಿಟ್ಟರೂ ಉಸಿರಿರಲ್ಲ. ಇದು ನಾನು ನುಡಿ, ಇದೊಂದು ಗಾದೆ ಥರ ಮಾತು. ಅದರಿಂದ ಈ ಒಂದು ಸಂಘಟನೆ ಸಂಘ ಅನ್ನೋದು ಅಷ್ಟು ಸುಲಭ ಅಲ್ಲ. ಇದು ಬಹಳ ಏನೋ ಒಂದು ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ನಾವು ಸಂಗೊಳ್ಳಿ ರಾಯಣ್ಣನ ಚರಿತ್ರೆ, ನಮ್ಮ ಜೀವನ ಚರಿತ್ರೆಯನ್ನು ಓದಿದಾಗ ನಮಗೆ